ರಾಮಾಣಿ SSLCನೂ ಪಾಸ್ ಮಾಡಿದ್ನ ಇಲ್ಲ ಅನುಮಾನ. ಬಾಯಲ್ಲಿ ಕೇಳಿದೆ ತಾನು ಆ ಡಿಗ್ರಿ ಮಾಡಿದ್ದಿ ಈ ಡಿಗ್ರಿ ಮಾಡಿದ್ದೆ ಕೊಚ್ಚಿಗೆತ್ತ. ಒಂದು 3-4 ಇಂಗ್ಲಿಷ್ ಶಬ್ದ ಕಲ್ತ್ಕೊಂಡ್ಬಿಡ. ಅದನ್ನ ಆ ಶಬ್ದ ಎಲ್ಲಿ ಬಳಸೋಳು ಗೊತ್ತಾಗ್ತಿಲ್ಲ ಅವನಿಗೆ. ಇವತ್ತು ಬೆಳಗ್ಗೆ ಮನೆಗೆ ಬಂದ್ಕೊಂಡೆ ನಾನು ಏನು ಹೇಳ್ತಿ ಮಾತಾಡ್ತಾ ಇದ್ದಿದ್ದೆ. ಮತ್ತೆ ಬಂದಾನೆ ಏನತ್ವೆ, ಓ ಅವ ನನಗೆ ಮಗ ಹುಟ್ಟಿದ್ನು ಕಂಗ್ರ್ಯಾಚುಲೇಷನ್ ಹೇಳಿ ಹೆಂಗೆ ಇದು ಸೆಕೆಂಡ್ ಕೊಟ್ಟ. ನನಗೆ ದಿಗ್ಲು ಅದು ಹಿಂಗೆ ಹೇಳ್ತಪ್ಪ ಹೇಳಿ ಏನು ಹೆಂಡತಿ ಬರೀ ನೋಡ್ದಿ. ಅದು ಅಷ್ಟು ಹೇಳಿದ್ದೆ ಗುಡುಗುಟ್ಕೇನು ಒಳಗೆ ಹೋತು. ಹೆಂಗೆ ಗೊತ್ತಾಯ್ತು ಇವತ್ತು ದೊಡ್ಡ ಗಲಾಟೆ ಇತ್ತು. ಕಡೆಗೆ ರಾಮಣಿ ಅಂತ ಹೇಳ್ದಿ. ಅಲ್ದ ರಾಮಣಿ ನಿಂಗಿಂತ ಮುಳ್ಳನ ನಿಂಗೆ ಯಾವ ಶಬ್ದ ಎಲ್ಲಿ ಬಳಸೋಕೆ ಗೊತ್ತಾಗ್ಲಿಲ್ಲ. ನೀ ಯಾರ ಹತ್ರ ಹೋಗಿ ಹೇಳಕ್ರೆ ನನಗೆ ಮಗ ಹುಟ್ಟಿದ್ದ ಅಂತ ಹೇಳು. ಅವು ಕಂಗ್ರ್ಯಾಚುಲೇಷನ್ ಹೇಳಿ ನಿಂಗೆ ಹೇಳ್ತ. ಅವಾಗ ನೀನು ಓಕೆ ಥ್ಯಾಂಕ್ ಯು ಹೇಳು. ಅದು ಬಿಟ್ಕೊಂಡು ನನಗೆ ಮಗ ಹುಟ್ಟಿದ್ದ ಕಂಗ್ರ್ಯಾಚುಲೇಷನ್ ಅಂದ್ರೆ ಎಂತ ತಿಳ್ಕತ್ವ ಜನ. ಮುಳ್ಳಲ್ದನ ನಿಂಗೆ ಹೇಳಿ ಅವನ್ನ ತಿಳಿಸಿ ಮನೆ ಕಳಿಸಿದ್ವಿ. ಅವ ಅತ್ಲ ಮನೆ ಹೋದ ಕೂಡಲೇ ಮನೆದು ಹೊರಗೆ ಬಂತು. ಆಗ ಶುರುವಾತಲ್ಲಿ ಅರೆ ಅವಂಗ ಮಗ ಹುಟ್ಟಿದ್ರೆ ನಿಮಗೆಂತ ಕಂಗ್ರ್ಯಾಚುಲೇಷನ್ ನಂದ ಅಂತೆ ಪ್ರಶ್ನೆ. ಸರಿಯಾಗಿ ಹೇಳಿದಿ. ನೀ ಎಂತ ತಪ್ಪು ತಿಳ್ಕತ್ತೀಯ ಮರತಿ. ಅದು ಒಂದು ನಮ್ನಿ ಮುಳ್ಳು. ಅದಕ್ಕೆ ಯಾವ ಶಬ್ದ ಎಲ್ಲಿ ಬಳಸೋದು ಗೊತ್ತಾಗ್ತಿಲ್ಲ. ಗೊತ್ತಾಯ್ತಾ? ಹಂಗಿದ್ದು ಎಂಥದ್ದು ಇಲ್ಲೇ ಎಷ್ಟು ಅದಕ್ಕೆ ತಿಳಿಸಿ ಹೇಳಕ್ರೆ ಹೆಂಗೆ ಸಾಕಾಗೋತು. ಆದ್ರೂ ಆ ಸಂಶಯ ಹೋಯ್ದಿಲ್ಲ. ಅದು ಈಗಾರ ನೋಡಕ್ರೆ ಹನುಮಾನ್ ದೃಷ್ಟಿಯಲ್ಲೇ ನೋಡ್ತೋಳಿ. ಮೊದ್ಲೇ ಹೆಂಗಸಿ ಸಂಶಯ ಜಾಸ್ತಿ. ಅದು ಇಂಥ ವಿಷಯ ಸಿಕ್ಬಿಟ್ರೆ ರಾಮ.